ಕರ್ನಾಟಕದಲ್ಲಿ ಶಾಸಕರ ಜೀವಕ್ಕೆ ಭದ್ರತೆ ಇಲ್ವಾ? ಮಾಜಿ ಸಚಿವ ಹಾಗೂ ಬಿಜೆಪಿ ಶಾಸಕ ಗೋಪಾಲಯ್ಯಗೆ ಕೊಲೆ ಬೆದರಿಕೆ ಬಂದಿರುವುದು ರಾಜ್ಯದಲ್ಲಿ ತಲ್ಲಣ ಮೂಡಿಸಿದೆ. ನಿನ್ನೆ ರಾತ್ರಿ ನನಗೆ ಕರೆ ಮಾಡಿದ್ದ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹತ್ಯೆ ಮಾಡ್ತೀನಿ ಅಂತ ಬೆದರಿಕೆ ಒಡ್ಡಿದ್ದಾರೆ ಅಂತ ಗೋಪಾಲಯ್ಯ ಕಾಮಾಕ್ಷಿಪಾಳ್ಯ ಠಾಣೆಗೆ ದೂರು ನೀಡಿದ್ದಾರೆ. ಒಂದು ಸತ್ಯ ಏನು ಅಂದರೆ, ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್, ನಾನು ಬಿಜೆಪಿಯಲ್ಲಿ ಇದ್ದಾಗ 2010ರಲ್ಲಿ ನನ್ನ ಹತ್ರ 1 ಕೋಟಿ ದುಡ್ಡು ಇಸ್ಕೊಂಡ್ರು ಮೇಯರ್ ಮಾಡ್ತೀನಿ ಅಂತ. 2010ರಲ್ಲಿ 1 ಕೋಟಿ ದುಡ್ಡು ಇಸ್ಕೊಂಡ್ರು, ಇವತ್ತು ಮಾಡಲಿಲ್ಲ. ನಾನು ಕಾಂಗ್ರೆಸ್ ಬಂದಮೇಲೆ ಆ ದುಡ್ಡು ವಸೂಲಿ ಮಾಡ್ಕೊಂಡೆ. ಯಾರ್ಯಾರ ಹತ್ರ ವಸೂಲಿ ಎಷ್ಟು ಜನಕ್ಕೆ ದುಡ್ಡು ಕಳಿಸಿದ್ರು ಅಂತ ಕೇಳಿ ಅವ್ರನ್ನ. ಇವತ್ತೇನೋ ಕೇಳಿ ನನ್ನ ಮೇಲೆ ಕ್ರಮ ತಗೋಬೇಕು ಅಂತ ಅವ್ರು ಇದು ಹೇಳಿದ್ರಲ್ಲ, ಅವ್ರಿಗೆ ಆ ಸಿಟ್ಟು ಮೇಲೆ ಇದನ್ನು ತೀರ್ಸ್ಕೊಂತವ್ರೆ. ಓಕೆ, ಸ್ವತಃ ಶಾಸಕರಾಗಿರುವ ಗೋಪಾಲಯ್ಯನವರು ನಮ್ಮ ಜೊತೆಗೆ ಆನ್ ಲೈವ್ ವಿಸ್ತಾರ ನ್ಯೂಸ್ನಲ್ಲಿ. ಗೋಪಾಲಯ್ಯನವರಿಗೆ ನಮಸ್ಕಾರ. ವಿಸ್ತಾರ ನ್ಯೂಸ್ನಿಂದ ನಾನು ಚಂದನ್ ಶರ್ಮಾ, ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ವಾಸುದೇವ್. ಹೇಗಿದ್ದೀರಿ ಸರ್? ಸರ್ ನಮಸ್ಕಾರ, ಚೆನ್ನಾಗಿದ್ದೀನಿ ಸರ್. ತಾವು ಚೆನ್ನಾಗಿದ್ದೀರಾ? ಐ ಆಮ್ ಗುಡ್ ಸರ್, ಐ ಆಮ್ ಗುಡ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ನಿಮ್ಮಿಂದ ಕೆಲವು ಸ್ಪಷ್ಟೀಕರಣಗಳನ್ನು ಪಡೆದುಕೊಳ್ಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ. ನಾನು ತುಂಬಾ ಕೆದಕಕ್ಕೆ ಹೋಗೋದಿಲ್ಲ. ಆದ್ರೆ ಒಬ್ಬ ಶಾಸಕರಿಗೆ ಕೊಲೆ ಬೆದರಿಕೆ, ಅದಾದ ಮೇಲೆ ಏನೇನೋ ಮಾತು ಇನ್ನೊಬ್ಬರಿಂದ ಅಂತಂದ್ರೆ ಬಹಳ ಆತಂಕ ಆಗುತ್ತೆ, ಬಹಳ ಭಯ ಆಗುತ್ತೆ, ಬಹಳ ಚರ್ಚೆಗೀಡಾಗುತ್ತಿದು. ನೀವು ಅದೇ ಮಾತನ್ನು ಆಡಿದ್ರಿ ಇವತ್ತು. ನನಗೆ A to Z ಏನಾಯ್ತು ಆಕ್ಚುಲಿ, ವಿಷಯ ಏನು ಆಕ್ಚುಲಿ? ಸರ್, 11 ಗಂಟೆ 1 ನಿಮಿಷಕ್ಕೆ ಪದ್ಮರಾಜ್ ಅವ್ರ ಫೋನಿಂದ ನನ್ನ ಕರೆ ಬರ್ತದೆ. ನನಗೆ ಹಣ ಬೇಕು ಅಂತಕ್ಕಂಥದ್ದು ಹೇಳಿ, ಯಾವ ಹಣ ಕೊಡಲಿ, ನೀನೇನು ದೊಡ್ಡಪ್ಪನ ಮಗನ ಚಿಕ್ಕಪ್ಪನ ಮಗನ ಅಂತಕ್ಕಂಥದ್ದು ಕೇಳ್ತೀನಿ. ಭಾಳಷ್ಟು ಕುಡ್ದಿರ್ತಾನೆ ಅವನ ಮಾತಾಡ್ತಕ್ಕಂಥ ಇದು ನೋಡಿದ್ರೆ ಕುಡ್ದಿರ್ತಾನೆ ಪದ್ಮರಾಜು. ಆ ಸಂದರ್ಭದಲ್ಲಿ ಬಾಯಿ ಬಂದಾಗ ಬೈತಾನೆ, ಬೆದರಿಕೆ ಆಗ್ತಾನೆ, ನಿಮ್ಮ ಮನೆತಕ್ಕೆ ಹುಡುಗರು ಕಳಿಸ್ತೀನಿ, ಗಲಾಟೆ ಮಾಡಿಸ್ತೀನಿ ಅಂತಕ್ಕಂಥ ಅವ್ಯಾಚ ಶಬ್ದ. ಅದನ್ನ ನಾನು ಈ ಮಾಧ್ಯಮದಲ್ಲಿ ಹೇಳೋದಕ್ಕೆ ಬರೋದಿಲ್ಲ, ನಾನು ಕೇಳಿಲ್ಲ, ಆ ಥರ ಶಬ್ದಗಳನ್ನ ಕೇಳಿಲ್ಲ. ಅವ್ಯಾಚ ಶಬ್ದಗಳಿಂದ ನಿಂದಿಸ್ತಾನೆ. ನಿಂದಿಸಾದ್ಮೇಲೆ 5 ರಿಂದ 6 ನಿಮಿಷ ಆದಮೇಲೆ ನಾನು ಕಾಲನ್ನ ಆ ಫೋನಲ್ಲಿ ಇದನ್ನ ಕಿರ್ಚ್ಕೊಂತಾನೆ. ಅದು ಅವ್ರ ಮನೆಯಲ್ಲೇ ನಡೆದಿರ್ತಕ್ಕಂಥ ಇದು. ನಾನು ಚೆಕ್ ಮಾಡಿಸಿದ್ದೀನಿ ಎಲ್ಲಿದ್ದ ಅಂತಕ್ಕಂಥದ್ದು. ಮನೆಯಲ್ಲೇನೆ ಸಾಕ್ಷಿಗೆ ಅವರ ಹೆಣ್ಮಗಳು, ಡಾಕ್ಟ್ರು, ಭಾಳ ಅತ್ಯುತ್ತಮವಾಗಿ ಓದಿರ್ತಕ್ಕಂಥ ಹೆಣ್ಮಗಳು, ನಮ್ಮಪ್ಪ ಮನೇಲೇ ಇದ್ರು ಅಂತ ಅಂದ್ಬಿಟ್ಟು ಇವತ್ತು ಬೆಳಗ್ಗೆ ಬಂದು ಕಂಪ್ಲೇಂಟ್ ವಾಪಸ್ ತಾಳಿ ಅಂಕಲ್ ಅಂತಕ್ಕಂಥ ಕೇಳಿದಂಥ ಸಂದರ್ಭದಲ್ಲಿ, ನಿಮ್ಮ ಹತ್ರ ಮಾತಾಡಿದ್ದಾರೆ ಅಂತ ನಮ್ಮಪ್ಪ ಮಾತಾಡಿದ್ರೆ ಅಂತ ಗೊತ್ತಿಲ್ಲ, ನಮ್ಮಪ್ಪ ಮನೇಲೇ ಇದ್ರು, ನಾವು ಕೇಳಿಸ್ಕೊಂಡು ಅಂತಕ್ಕಂಥದ್ದನ್ನ ಸ್ವತಃ ಹೆಣ್ಮಗಳು ಹೇಳಿರ್ತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ದೃಢೀಕರಿಸ್ತೇನೆ. ನಾನು ಒಬ್ಬನಿಗೆಲ್ಲ ಮಾಡಿರೋದು. ಇವತ್ತು ಅಶೋಕ್ ಅವ್ರ ಮೇಲೆ 1 ಕೋಟಿ ರೂಪಾಯಿ ಕೊಟ್ಟಿದ್ದೆ ಅಂತಕ್ಕಂಥದ್ದು ಹೇಳ್ತಾರಲ್ಲ, ಇಷ್ಟು ದಿನ ಯಾಕೆ ಹೇಳಿರಲಿಲ್ಲ ಮಾಧ್ಯಮದ ಮುಂದೆ? 3 ಬಾರಿ ಟಿಕೆಟ್ ಕೊಟ್ಟಿದ್ದಾರೆ ಕೌನ್ಸಿಲರ್ ಆಗ್ಬೇಕಾದ್ರೆ. ಒಂದ್ ಕಡೆ ಅಶೋಕ್ ಅವರು, ಒಂದ್ ಕಡೆ ಸೋಮಣ್ಣವರು, ಒಂದ್ ಕಡೆ ಸುರೇಶ್ ಕುಮಾರ್ ಅವರು. 3 ಬಾರಿ ಬಿಜೆಪಿಯ ಸದಸ್ಯ ಆಗಿದ್ದಾನೆ. ಮೊದಲನೇ ಬಾರಿ ಇಂಡಿಪೆಂಡೆಂಟ್ ಗೆಲ್ಲಬೇಕಾದ್ರೆ ನಾನು ಜನತಾದಳದಿಂದ ಗೆದ್ದಿದ್ದೀನಿ. ಸೋಮಣ್ಣವ್ರ ಆಶೀರ್ವಾದ ಇಲ್ದ ಅವತ್ತು ಗೆಲ್ಲಕ್ಕಾಗಿಲ್ಲ, ಆ ಪರಿಸ್ಥಿತಿ ಇತ್ತು. ಸೋಮಣ್ಣವ್ರ ಆಶೀರ್ವಾದ ಇಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಗೆಲ್ಲಕ್ಕಾಗಿಲ್ಲ. ಹಳೆ ನೆನಪುಗಳೇ ಬರೋದಿಲ್ಲ ಪದ್ಮರಾಜ್ ಅವ್ರಿಗೆ. ಬಹುಶಃ ಅವ್ರ ತಂದೆ ತಾಯಿ ಹಳೆ ಕಾಲದವರು, ನಾವು ಕಣ್ಣಾರೆ ನೋಡಿದ್ದೀವಿ. ಬಹುಶಃ ಅವರು ಈ ಥರ ಇರಲಿಲ್ಲ. ಇವನ ಗುಣ ಇದೆಯಲ್ಲ, ಇದನ್ನ ಯಾರ ಮನೆಯಲ್ಲಿ ಅನ್ನ ತಿಂತಾನೆ, ಯಾರ ಮನೆಯಲ್ಲಿ ಸಾಯತ ಅಂತಾನೆ, ಅವ್ರಿಗೆ ವಿಷ ಹಾಕಂತ ಪ್ರವೃತ್ತಿ ಪದ್ಮರಾಜಲ್ಲಿ ಬೆಳೆದಿರ್ತಕ್ಕಂಥದ್ದು. ಅನೇಕ ಬಾರಿ ನನಗೆ ಖರ್ಚಕ್ಕೆ ಇಲ್ಲ ಇದು ಅಂತ ಬಂದು ಕಾಲಿಗೆ ನಮಸ್ಕಾರ ಮಾಡಿ ಹಲವಾರು ಬಾರಿ 50,000 ಲಕ್ಷ ರೂಪಾಯಿ ನನ್ನ ಹತ್ರ ಇಸ್ಕೊಂಡು ಹೋಗಿದ್ದಾರೆ ಖರ್ಚಿಗೆ ಬೇಕು ಅಂತಕ್ಕಂಥದ್ದನ್ನ. ನಾವೊಂದು ಫ್ರೆಂಡ್ಶಿಪ್ ಇದರಲ್ಲಿ ಇದನ್ನ ಕೊಡ್ತಾ ಇದ್ದೋ. 100 ಜನ ಇರಲಿ, ನಾನು ನೋಡಬೇಕು, ಗೋಪಾಲಣ್ಣ ನೋಡಬೇಕು, ಒಂದು ಮನೆ ತವ ಕಾಂಪೌಂಡ್ನ ಕಾಯ್ಕೊಂಡಿರ್ತಕ್ಕಂಥ ದಿನಗಳಿದೆ. ಇವತ್ತೆಲ್ಲ ಮರ್ತೋಗಿದ್ದಾರೆ ಪದ್ಮರಾಜ್ ಅವರು, ಇವತ್ತೆಲ್ಲ ಮರ್ತೋಗಿದ್ದಾರೆ. ಬಹುಶಃ ಅವರು ಕೌನ್ಸಿಲರ್ ಆಗಿದ್ರು, ನಾನು MLA ಆಗಿ ಮಿನಿಸ್ಟರ್ ಆಗಿದ್ರು, ಆ ಗೌರವ ಕೊಡಬೇಕು ಅಂತಕ್ಕಂಥದ್ದು ಇದು ಮಾಡ್ತೀನಿ. ಆ ಸುರೇಶ್ ಕುಮಾರ್ ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರಲ್ಲ, ಅದೊಂದು ನರಕ. ನರಕ. ಹೌದು, ಸುರೇಶ್ ಕುಮಾರ್ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಕೇಳಿ ಅವ್ರನ್ನ, ಇದನ್ನ ಯಾವ್ದಾದ್ರು ಸಂದರ್ಭದಲ್ಲಿ ಕೇಳಿ ಅವರಿಂದ ಏನಾಗಿದೆ ಅಂತಕ್ಕಂಥದ್ದನ್ನ. ಯಾರಾದ್ರೂ ಅವ್ರ ಬಗ್ಗೆ ಒಂದು ಒಳ್ಳೆ ಗೌರವದಿಂದ ಮಾತಾಡ್ತಾರ ಅಂತಕ್ಕಂಥ ತಿಳ್ಕೊಳ್ಳಿ. ರಾತ್ರಿ ಅವ್ರು ಏನಾದರೂ ನನಗೆ ಹಣ ಕೊಟ್ಟಿರೋದು 15 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅಂತಕ್ಕಂಥದ್ದು ಇವತ್ತು ಕೋರ್ಟ್ ಹತ್ರ ಹೇಳಿಕೆ ಕೊಡ್ತಾರಲ್ಲ TV ಮಾಧ್ಯಮದ ಮುಂದೆ. ರಾತ್ರಿ ನಾನು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ 10 ಗಂಟೆ ಪೊಲೀಸ್ನವರು ನಿಮ್ಮ ಮನೆ ಹತ್ರ ಕಾಯ್ದಲ್ಲ ನಿನಗೋಸ್ಕರ,
ಕುಡ್ದಿದ್ದ ಅಮ್ಲಿನ ಇಳ್ದಿರ್ಲಿಲ್ಲ ಅವಾಗ. ಆಮೇಲೆಲ್ಲ ಇಳ್ದಾದ್ಮೇಲೆ ಆಮೇಲೆ ಬಾಕ್ಲು ತೆಗ್ದಿರ್ತಕ್ಕಂಥದ್ದು. ಬಂದು ಹೇಳ್ಬೋದಾಯ್ತಲ್ಲ ಗೋಪಾಲ ಇದನ್ನ ತಾಂಡಿದ್ದಾನೆ ಅಂತ. ಇಲ್ಲ ನೇರವಾಗಿ ಬಂದು ನನ್ನ ಮನೆಗೆ ಅವ್ರ ಮನೆಗೆ ಎಷ್ಟು ತೀರ ಇದೆ, 3/4 ಕಿಲೋಮೀಟರ್ ಇದೆ, ಅರ್ಧ ಕಿಲೋಮೀಟರ್ ಬಂದು ನಾನು ಕೇಳ್ಬೋದಾಯ್ತಲ್ಲ. ಮಾತಾಡಿದ್ದು ಅಂತೀರಾ ಅಥವಾ ಏನ್ ಷಡ್ಯಂತ್ರ ಅಂತೀರಾ ಅಥವಾ ಏನ್ ಪ್ಲಾನ್? ಕುಡ್ದಿರೋದಕ್ಕೆ ತಪ್ಪಿಸ್ಕೊಂಡಿದ್ದು, ಕುಡ್ದಿ ಏನೆಲ್ಲ ಮಾತಾಡಿದ್ದೇನೆ ಅಂತ ಅಂದ್ಬಿಟ್ಟು ಜ್ಞಾಪಕ ಇಲ್ಲ ಅವ್ನಿಗೆ. ಏನ್ ಮಾತಾಡಿನಿ ಅಂತಕ್ಕಂಥದ್ದು ಪದ್ಮರಾಜ್ ಅವ್ರಿಗೆ ಜ್ಞಾಪಕ ಇರೋದಿಲ್ಲ. ಈಗ ನಿಮ್ ಫೋನಲ್ಲಿ ಮತ್ತಿಳಿದಿರೋದು ಬೆಳಗ್ಗೆ 10 ಗಂಟೆಗೆ, ಅವ್ರಿಗೆ ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 10 ಗಂಟೆಗೆ ಮತ್ತಿಳಿದಿರ್ತಕ್ಕಂಥದ್ದು. ಇದನ್ನ ಇದರಲ್ಲಿ ಬೆದರಿಕೆ ಹಾಕವ್ರೆ, ನಿಮ್ಮನ್ನ ಏನ್ ಮಾಡ್ಬೇಕೋ ಮಾಡ್ತೀನಿ ಅಂತಕ್ಕಂಥದ್ದು. ಇದು ಮಾಡ್ಲಿ, ಇದನ್ನ ಬರ್ಲಿ, ಕಾಮಾಕ್ಷಿ ಪಾಳ್ಯಕ್ಕೆ ಬರ್ಲಿ, ಇದನ್ನ ಗೋಪಾಲಯ್ಯರನ್ನ ಬಂದು ಮುಟ್ಲಿ, ಏನಾಗುತ್ತೆ ಅಂತಕ್ಕಂಥದ್ದು. ಆಮೇಲೆ ಇದನ್ನ ನಾನು ಕಾನೂನುಬದ್ಧವಾಗಿ ನಾವು DCP ಅವ್ರಿಗೆ ಹೇಳಿದೆ, ACP ಅವ್ರಿಗೆ ಹೇಳಿದೆ, ಈ ಥರ ಘಟನೆ ನಡೆದೈತೆ, ಬಂದು ಕಂಪ್ಲೇಂಟ್ ತಗೊಬೇಕು ಅಂತಕ್ಕಂಥದ್ದು. ಆ ತಕ್ಷಣ ಸ್ಪಂದಿಸಿದ್ರು ಪೊಲೀಸ್ ಇಲಾಖೆ. ನಾನು ನೇರವಾಗಿ ನನ್ನ ಮುಖಂಡರಿಗೆ, ನನ್ನ ಕುಟುಂಬಕ್ಕೂ ಹೇಳಿಲ್ಲ, ನೇರವಾಗಿ ವಿಧಾನಸಭೆಗೆ ಬಂದೆ. ವಿಧಾನಸಭೆಗೆ ಬಂದು ನನಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನಾನೊಬ್ಬ ಶಾಸಕನಾಗಿ ನಾನು ಕೇಳಬೇಕಾಗಿರ್ತಕ್ಕಂಥದ್ದು ಸ್ಪೀಕರ್ ಅವ್ರ ಹತ್ರ, ಈ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ, ಈ ರಾಜ್ಯದ ಗೃಹ ಸಚಿವರ ಹತ್ರ, ನಮ್ಮ ವಿರೋಧ ಪಕ್ಷದ ನಾಯಕರ ಹತ್ರ, ನನ್ನ ಸಹೋದರಿಗಳಾದ ಶಾಸಕರ ಹತ್ರ ಇರತ್ತೆ ಘಟನೆ ನಡೆದೈತೆ ಅಂತಕ್ಕಂಥದ್ಕೆ ಇವತ್ತು ಆಡಳಿತದ ಪಕ್ಷದ ಅನೇಕ ಸದಸ್ಯರು ಇದಕ್ಕೆ ಧ್ವನಿ ಎತ್ತಿದ್ರು. ಸ್ಪೀಕರ್ ಅವರು ರೂಲಿಂಗ್ ಕೊಟ್ರು, ಆಗಿರ್ತಕ್ಕಂಥ ಘಟನೆಗೆ ಸ್ಪೀಕರ್ ಅವರು ರೂಲಿಂಗ್ ಕೊಟ್ರು. പക്ഷെ ನಾನು ವಿಧಾನಸಭೆಯಲ್ಲಿ ಮಾತಾಡ್ತಕ್ಕಂಥ ಯಾವುದೇ ವಿಚಾರ ಇದ್ರೆ, ಗಂಭೀರತೆ ಇದ್ರೆ ಮಾತಾಡ್ತಾನೆ, ಇಲ್ಲ ಅಂತಂದ್ರೆ ಅದನ್ನು ಆಲಿಸ್ತೀನಿ. ಮಾತಾಡ್ತಕ್ಕಂಥ ನಾವು ಇನ್ನೂ ತಿಳಿಬೇಕಾದಂತೂ ಅನೇಕ ವಿಚಾರಗಳಿದೆ. ನಾನು 4 ಬಾರಿ ಗೆದ್ದಿದ್ರು ಇನ್ನೂ ತಿಳಿಬೇಕಾದಂಥ ವಿಚಾರಗಳು ಅನೇಕ ಇದೆ, ಆಲಿಸ್ತೀವಿ. ಅದನ್ನ ಕಲಿಬೇಕಾದ ಇನ್ನೂ ಅನೇಕ ವಿಚಾರಗಳಿದ್ರಿಂದ ಬಹುಶಃ ಸೋಮಣ್ಣವ್ರಿಗೂ ಅದೇ ರೀತಿ ತೊಂದರೆ ಕೊಟ್ಟಿದ್ದಾರೆ, ಅಶೋಕ್ ಅವ್ರಿಗೂ ಅದೇ ರೀತಿ ಮಾತಾಡಿದ್ದಾರೆ. ಗುಂಪಾಗಿ ಸಾಲಾಗಿ ನಿಮಗೆ, ಸೋಮಣ್ಣ ಅವರಿಗೆ, ಸುರೇಶ್ ಕುಮಾರ್ ಅವರಿಗೆ, ಅಶೋಕ್ ಅವರಿಗೆ ಇದೇನು ಗುಂಪಾಗಿ ತೊಂದರೆ ಕೊಡೋ ಚಾಳಿ ಯಾಕೆ? ಅವರ ರಕ್ತದಲ್ಲಿ ಬಂದ್ಬಿಟ್ಟಿದೆ ಸರ್, ಅವರ ರಕ್ತದಲ್ಲಿ ಬಂದ್ಬಿಟ್ಟಿದೆ. ಅವರು ಕೌನ್ಸಿಲರ್ ಆಗ್ಬೇಕಂದ್ರೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ಜಗ್ಗೋದು, ಆ ಪಕ್ಷದಿಂದ ಈ ಪಕ್ಷಕ್ಕೆ ಜಗ್ಗೋದು, ಅವ್ರು ಒಟ್ಟಲ್ಲಿ ಕೌನ್ಸಿಲರ್ ಆಗಬೇಕು. ಆಮೇಲೆಲ್ಲ ಮಧ್ಯದಲ್ಲ ನೋಡಿದೆ, ಏನೋ ಟಿಕೆಟ್ ಕೊಡ್ತೀನಿ. ನಾನು ಟಿಕೆಟ್ ಕೊಡ್ಸೋದಕ್ಕೆ ಟಿಕೆಟ್ ವಿಷಯ ಬಂತು. ಬಿಜೆಪಿ ಒಬ್ಬ ಹೌದು, ಅದು ಬಂತು. ಯಾವ್ದು ಗೊತ್ತು, ನಾನು ಟಿಕೆಟ್ ಕೊಡ್ಸೋದಕ್ಕೆ ಯಾರು? ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಭಾರತೀಯ ಜನತಾ ಪಕ್ಷದಲ್ಲಿ. ಇದನ್ನ ಬಹುಶಃ 3 ಬಾರಿ ಕೊಟ್ಟಿರ್ತಕ್ಕಂಥದ್ದು ಅಶೋಕ್ ಅವರು, ಸೋಮಣ್ಣವರೇ ಇವರಿಗೆ ಬಿ ಫಾರಂ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಅವ್ರ ಜೊತೆ ವಿಶ್ವಾಸ ಇಲ್ಲ, ಸುರೇಶ್ ಕುಮಾರ್ ಅವ್ರ ಜೊತೆ ಇದ್ದಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ, ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ನಾನು ಹಾರೈಸ್ತೇನೆ. ಆದರೆ ಈ ನಡ್ಕಂತಿರ್ತಕ್ಕಂಥ ಇದೇನೈತೆ, ಇವತ್ತು ಇಡೀ ರಾಜ್ಯದ ಜನತೆ ನೋಡಿದ್ದಾರೆ. ಗೋಪಾಲ ಹಿಂಗೆ ಅವನಿಂದ 15 ಲಕ್ಷ ರೂಪಾಯಿ ತಾಂತಕ್ಕಂಥ ಪ್ರಮೇಯ ಇಲ್ಲ. ಅಂಥವ್ರನ್ನ 100 ಜನ ಶಕ್ತಿ ನನ್ನ ಕುಟುಂಬಕ್ಕೆ ಭಗವಂತ ಕೊಟ್ಟಿದ್ದಾನೆ. 100 ಜನಕ್ಕೆ ಸಹಾಯ ಮಾಡ್ತೀನಿ. ಗೋಪಾಲ ಅಂತಕ್ಕಂಥದ್ದು ಪ್ರತಿ ಮನೆಗೂ ಗೊತ್ತಿದೆ. ಕಂಪ್ಲೇಂಟ್ ಏನ್ ಮಾಡ್ತೀರಿ ಈಗ? ಇಲ್ಲ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದೇನಿದೆ ಇದನ್ನ ವಾಪಸ್ ತಂತಕ್ಕಂಥ ಪ್ರಶ್ನೆ ಇಲ್ಲ. ಹೌದು. ನಿಮ್ಗೇನಾದ್ರೂ ಗವರ್ಮೆಂಟ್ ಇಂದ ಏನಾದ್ರು, ಗೋಪಾಲ ಒಬ್ಬನಿಗಾಗಿರ್ತಕ್ಕಂಥದ್ದಲ್ಲ, ಗವರ್ಮೆಂಟ್ ಇಂದ ಸ್ಪೆಷಲ್ ಪ್ರೊಟೆಕ್ಷನ್ ಏನಾದ್ರು ಸಿಕ್ಕಿದ್ಯಾ? ಪೊಲೀಸ್ ವ್ಯವಸ್ಥೆ ಏನಾದ್ರು ಆಗಿದೆಯಾ? ಇಲ್ಲ, ಹಾಕಿದ್ದಾರೆ ಸರ್, ನನಗೆ ಇದು ಹಾಕಿದ್ದಾರೆ, ಪೊಲೀಸ್ನವ್ರು ಹಾಕಿದ್ದಾರೆ, ಮನೆ ಹತ್ರ ಪೊಲೀಸ್ನವ್ರು ಹಾಕಿದ್ದಾರೆ. ನೀವು ಒಬ್ಬರಿಗೆ ಆಗಿರೋದಲ್ಲ, ಸುಮಾರು ಜನಕ್ಕೆ ಆಗಿರೋದು ಅಂತ ಹೇಳ್ತಾ ಇದ್ರಿ ತಾವು, ಗೊತ್ತಾಯ್ತು? ಹೌದು, ಖಂಡಿತವಾಗೂ ಆಗಿದೆ. ಕೇಳ್ಕೊಳ್ಳಿ. ಇವತ್ತು ಧ್ವನಿ ಎತ್ತಿ ಸುರೇಶ್ ಕುಮಾರ್ ಅದಲ್ಲೇ ನಾನು ಒಬ್ರು ಫಲಾನುಭವಿಗಳಂದ್ರು. ಗೃಹ ಸಚಿವರು ಹೇಳಿದ್ರು, ನಿಮ್ಗೂ ಇದು ಅನುಭವ ಆಗಿರ್ಬೇಕಲ್ಲ ಅಂತಕ್ಕಂಥದ್ದು ಗೃಹ ಸಚಿವರುಗಳೇ ಹೇಳಿದ್ದಾರೆ. ಇದನ್ನ ಅವ್ರು ಮಾಡ್ತಕ್ಕಂಥ ಅನಾಚಾರ ಏನಿದೆ, ಭಗವಂತ ಇದ್ದಾನೆ ತೋರಿಸ್ತಾನೆ. ಅದನ್ನ ನಮ್ಮನ್ನ ನಾವೇನ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದ ಈ ರಾಜ್ಯದ ಜನತೆ ನೋಡ್ತಾರೆ, ನಮ್ಗೆ ಮತ ಕೊಟ್ಟಿರ್ತಕ್ಕಂಥ ಆ ಪುಣ್ಯಾತ್ಮರು ನೋಡ್ತಾರೆ. ನಾನೇನ್ ಮಾಡ್ತಾ ಇದ್ದೀನಿ, ಗೋಪಾಲ ಏನ್ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ನನ್ನ ಕ್ಷೇತ್ರದ ಜನ ಬಹಳ ಕಾತುರದಿಂದ ನೋಡ್ತಾ ಇದ್ದಾರೆ. ಫೈನ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಶಾಸಕರೇ, ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.